ಇವತ್ತು ನಮ್ಮದು ಟೀಮ್ದು ಡಾನ್ಸ್ ಇದೆ ಮೈಸೂರು ಪ್ಯಾಲೇಸಲ್ಲಿ. ನನ್ನ ಮೇಕಪ್ 1500 ಅರೌಂಡ್ ಆಗೋಯ್ತು. ನಮ್ಮ ಅಮ್ಮನ ಕೈಯಲ್ಲಿ ನಾವು ಜುಟ್ಟು ಹಾಕ್ಸ್ಕೊಳ್ಳೋ ವಿಡಿಯೋ ಮಾಡಿರೋದೂ ಇದಾಗ್ಬಿಟ್ಟಿತ್ತು, ಕಾಂಟ್ರವರ್ಸಿ ಆಗ್ಬಿಟ್ಟಿತ್ತು. ಬೇರೆಯವ್ರ ಅಮ್ಮನ ಕೈಯಲ್ಲಿ ಹಾಕಿಸ್ಕೊಂಡಿದ್ಯಾ? ಅದೇನು ಅವ್ರ ಅಮ್ಮನ ಕೈಯಲ್ಲಿ ಜುಟ್ಟು ಹಾಕ್ಸ್ಕೊಂಡ್ರದು ವಿಡಿಯೋ ಹಾಕಿದಾಳೆ. ಅನ್ಎಜುಕೇಟೆಡ್ ಪೀಪಲ್ಸ್ ತಗೊಬಂದು ಅಷ್ಟು ಗೊತ್ತಾಗಲ್ವಾ? ಮಗುನ ಕುಂಡಿ ತೋಳ್ಸಿದ್ದು ಹೇಳಕ್ ಇನ್ಯಾರು ಮಾಡ್ತಾರೆ? ಡ್ರೆಷನ್ ತಕ್ಕಂತೆ ಇರಬೇಕು. ಓಲ್ಡ್ ಮಾಡಲ್ಸ್ ಎಲ್ಲ ಈ ನಮ್ಮ ಜೆನ್ಸಿಗೆ ಬಂದ್ಬಿಟ್ರೆ ಕಷ್ಟ ಇದೆ ಜೀವನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್ಸ್. ಸೊ ಇವತ್ತು ಗುರುವಾರ ಏನಕ್ಕೆ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ನಮ್ಮದು ಟೀಮ್ದು ಡಾನ್ಸ್ ಇದೆ ಮೈಸೂರು ಪ್ಯಾಲೇಸಲ್ಲಿ. ಸೊ ಐ ಥಾಟ್ ಆಫ್ ಡೂಯಿಂಗ್ ವ್ಲಾಗ್ ಬಿಕಾಸ್ ಇದು 1-2 ಇಯರ್ಸ್ ಗ್ಯಾಪ್ ಆದಮೇಲೆ ನಮಗೆ ಪ್ಯಾಲೇಸಲ್ಲಿ ಪುನಃ ಸಿಕ್ಕಿರೋದು. ಮುಂಚೆಲ್ಲ ಮಾಡ್ತಾಯಿದ್ವಿ, ಬಟ್ ಅಷ್ಟು ಈಸಿಯಾಗಿ ಯಾರಿಗೂ ಸಿಗಲ್ಲ ಇದು ಆಪರ್ಚುನಿಟಿ. ಸೊ ನನಗೆ ಆಪರ್ಚುನಿಟಿ ಕೊಟ್ಟಿದ್ದ ನಮ್ಮ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಆಗಲಿ. ಬಿಕಾಸ್ ಯಾರಿಗೂ ಇಷ್ಟು ಬೇಗ ಯುವ ದಸರಾ ಯುವದ ಸಂಭ್ರಮ ಎಲ್ಲ ಕಾಮನ್, ಎಲ್ರಿಗೂ ಸಿಗುತ್ತದು. ಬಟ್ ಯುವ ದಸರಾ ಸ್ವಲ್ಪ ಕಷ್ಟ. ಯುವ ಸಂಭ್ರಮ ಲೈಕ್ ಎಲ್ಲ ಸ್ಕೂಲ್ ಲೆವೆಲ್ PU ಡಿಗ್ರಿ ಅವ್ರು ಇರ್ತಾರೆ. ಬಟ್ ಪ್ಯಾಲೇಸಲ್ಲಿ ಅಷ್ಟು ಈಸಿಯಾಗಿ ಸಿಗಲ್ವಲ್ಲ. ಸೊ ಅದಕ್ಕೆ ಖುಷಿ ಇವತ್ತು. ಯಾವ ಲೈನಲ್ಲಾದ್ರು ನಿಂತ್ಕೊಳ್ಳಿ, ಯಾವ ಡ್ಯಾನ್ಸ್ ಆದರೂ ಮಾಡಲಿ, ಒಟ್ಟಿನಲ್ಲಿ ಪ್ಯಾಲೇಸ್ ಡ್ಯಾನ್ಸ್ ಇಂಪಾರ್ಟೆಂಟ್ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಸ್ವಲ್ಪ ಹೈಟ್ ಇರೋದ್ರಿಂದ ಹಿಂದೆನೇ ಯಾವಾಗಲೂ ಹಾಕೋದು, ಬಟ್ ಸ್ಟಿಲ್ ಫೈನ್. ಇವಾಗ ಸ್ನಾನ ಎಲ್ಲ ಆಯಿತು. ಇವಾಗ ಗುರುವಾರ ಆಗಿರೋದನ್ನ ಮಠಕ್ಕೆ ಹೋಗಬೇಕು. ನನ್ನ ಬ್ರೇಕ್ಫಾಸ್ಟ್ ಏನಾಗಿರುತ್ತೆ ಅಂದರೆ ಇವತ್ತು ವಾಟರ್ಮೆಲನ್ ಆಗಿರುತ್ತೆ. ಸಿನ್ಸ್ ಫ್ರಮ್ 4 days ವಾಟರ್ಮೆಲನ್. ನೆನ್ನೆ ಒಂದಿನ ಬರೀ ಕಾಫಿ ಕೊಡ್ತೀನಿ. ನಾನು ವ್ರತ ಮಾಡ್ತೀನಲ್ಲ, ಮನೆ ದುರ್ಗಾ ಪರಮೇಶ್ವರಿ ಪೂಜೆ ಮಾಡೋದ್ರಿಂದ ನಾವು ತುಂಬ ವರ್ಷದಿಂದಲ್ಲ, ನಾನು ಬುದ್ಧಿ ಬಂದಾಗಿಂದನೂ ನಾನು ಈ ವ್ರತ ಮಾಡ್ಕೊಂಡು ಬರ್ತಾಯಿದ್ದೀನಿ. 9 days ಅಥವಾ ನಮ್ಮ ಮನೇಲಿ ಪೂಜೆ ದುರ್ಗಾ ಇಷ್ಟು 9 days ಅದು ಸ್ವಲ್ಪ 2 ದಿನ ಆದಮೇಲೆ ದುರ್ಗಾ ಪೂಜೆ ಮಾಡೋದು. ಸೊ ಅಲ್ಲಿವರೆಗೂ ನಾನು ಲಿಕ್ವಿಡಲ್ಲೇ ಇರ್ತೀನಿ. ನೈಟ್ ಟೈಮ್ ಚಪಾತಿ ತಿಂತೀನಿ ಅಷ್ಟೇ. ಸೊ ಏನು ಸುಸ್ತಿಸ್ತಾಗಲ್ಲ, ಲೈಕ್ ಅದು ಬಂದುಬಿಟ್ರಿ ಮಾಡಬೇಕು ಅನ್ನೋದು. ಲಾಸ್ಟ್ ಟೈಮ್ ದೇವ್ರ ಹತ್ರ ಒಂದೊಂದು ಕೇಳ್ಕೊಂಡಿದ್ದೆ, ಅದಾಗಿದೆ ಈ ಸರಿ. ಸೊ ಅದಕ್ಕೆ ಈ ಸರಿನೂ ಒಂದೇನಾದರೂ ಕೇಳ್ಕೊತಾ ಇದ್ದೀನಿ. ಸೊ ಅದಕ್ಕೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆ ಏನು ಕೆಲಸ ಅಂದರೆ, ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಅದಾದಮೇಲೆ ಸ್ವಲ್ಪ ನಂದು ಭರತನಾಟ್ಯ ಮೇಕಪ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಸೊ ಅದನ್ನು ತೊಗೊಳಕ್ಕೆ ಹೋಗಬೇಕು. ಅದಾದಮೇಲೆ 1:30 ಹಾಗೆ ನಾವು ಹೋಗಬೇಕು ಅಲ್ಲಿಗೆ ಡಾನ್ಸ್ ಕ್ಲಾಸಿಗೆ. ಎಲ್ಲ ಕೇರಳಿಯನ್ಸ್, ಐ ಹೇಟ್ ದೆಮ್. ನೋಡಿ ಬೀದೆಲ್ಲ ಸುತ್ತಾಡಂಗೆ ಆಗ್ಬಿಟ್ಟಿದ್ದಾರೆ. ಮುಖ ನೋಡಿದ್ರೆ ಹೇಳ್ಬೋದು ಅವರೇ ಅಂತ. ಸೊ ಮೇಕಪ್ ಸೆಟ್ ಎಲ್ಲ ತೊಗೋಬೇಕು. ತೊಗೊಂಡಾದಮೇಲೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕು. ನಾನು ಡ್ಯಾನ್ಸ್ ಕ್ಲಾಸಲ್ಲಿ ಯಾವುದೇ ರೀತಿ ವ್ಲಾಗ್ ಮಾಡಲ್ಲ, ಬಿಕಾಸ್ ಅದು ಏನೋ ಮಾಡೋಂಗಿಲ್ಲ, ನಮ್ಮ ಸರ್ಗೆ ಇಷ್ಟ ಆಗೋಲ್ಲ ಅದೆಲ್ಲ. ಸೊ ಅದಕ್ಕೆ ಏನಕ್ಕೆ ಸುಮ್ಮನೆ ಅಂದ್ಬಿಟ್ಟು ನಾನು ನನ್ನ ಮುಖ ಮಾತ್ರ ನಾನು ವೀಡಿಯೋ ಮಾಡ್ಕೊತೀನಿ, ನಾನು ಪ್ಯಾಲೇಸ್ನ ತೋರಿಸ್ತೀನಿ. ಬಿಕಾಸ್ ಪ್ಯಾಲೇಸ್ನ ತೋರಿಸ್ಬಾರ್ದು ಅಂತ ಹೇಳೋಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಸೊ ಅದಕ್ಕೆ ನಾನು ಪ್ಯಾಲೇಸ್ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವ್ಲಾಗ್ ಕಂಪ್ಲೀಟ್ ನನ್ನ ಪ್ರೋಗ್ರಾಮ್, ಶಾಪಿಂಗ್ ಆಗಿರುತ್ತೆ. ಆ್ಯಂಡ್ ರಿಟರ್ನ್ ಎಷ್ಟು ಗಂಟೆಗೆ ಮನೆಗೆ ಬರ್ತೀನೋ ಗೊತ್ತಿಲ್ಲ. ಎಸ್, ಸೊ ಒಂದೊಳ್ಳೆ ಮೂಡಲ್ಲಿ ಈ ವ್ಲಾಗ್ನ ಶುರು ಮಾಡೋಣ. ಆ್ಯಂಡ್ ಈ ವ್ಲಾಗಲ್ಲಿ ನಾನು ಪಟ ಅಂತ ಜಾಸ್ತಿ ಮಾತಾಡ್ತಿರ್ತೀನಿ. ಪ್ಲೀಸ್ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ ನನ್ನ ಪ್ರೋಗ್ರಾಮ್ಗೆ ಅಷ್ಟೇ. ಆ್ಯಂಡ್ ಯಾರ್ಯಾರೆಲ್ಲ ಬಂದಿದ್ರಿ, ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಪ್ಲೀಸ್ ನೋಡೋಕ್ಕೆ ಬನ್ನಿ. ಆ್ಯಂಡ್ ಆಲ್ಸೋ ಇನ್ನೊಂದು, ಎಲ್ಲ ಫೀಡಲ್ಲಿ ಇನ್ಸ್ಟಾಗ್ರಾಮ್ ಫೀಡಲ್ಲೆಲ್ಲ ಅದೇ ಬರ್ತಿದೆ, ಏನು ಕೇರಳಿಯನ್ಸ್ ಜಾಸ್ತಿ ಆಗಿಬಿಟ್ಟಿದ್ದಾರೆ, DJ ಆಗ್ತಿದೆ ಪ್ಯಾಲೇಸಲ್ಲಿ ಅಂತ. ಸೊ ಅದನ್ನೆಲ್ಲ ಮರೆತುಬಿಟ್ಟು ಇವತ್ತು ನಮ್ಮ ಕನ್ನಡದವರು ನಾವು ಏನು ಸಾಂಸ್ಕೃತಿಕ ನೃತ್ಯ ಮಾಡ್ತಾಯಿದ್ದೀವಿ ನಮ್ಮ ಟೀಮ್ ಜೊತೆ. ಸೊ ಬಂದು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನೋಡಿ ಕೇರಳ ಅವ್ರದ್ದು ಅಂದರೆ ಅವ್ರ ದೊಡ್ಡ ಯೂನಿಟಿ ಇರುತ್ತೆ, ಅವ್ರು ಗುಂಪು ಸೇರ್ಕೊಂಡ್ಬಿಡ್ತಾರೆ. ಬಟ್ ನಮ್ಮವ್ರು ಯಾರೂ ಹಂಗೆ ಬರೋಲ್ಲ, ಸೇರ್ಕೊಳ್ಳಲ್ಲ ನಮ್ಮವ್ರು ಯಾರು, ಬಿಟ್ಕೊಟ್ಬಿಡ್ತೀವಿ ನಾವು. ಸೊ ಆ ಥರ ಮಾಡೋದು ಬೇಡ ಅಂತ ಇವತ್ತು ತುಂಬ ಜನ ಸೇರಿಕೊಳ್ಳಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸಿ, ಆದಷ್ಟು ನನ್ನ ಫ್ರೆಂಡ್ಸ್ ಎಲ್ಲ ಬಂದರೆ ಇನ್ನೂ ಖುಷಿಯಾಗಿಬಿಡುತ್ತೆ. ಅವ್ರಿಗೆ ಅರ್ಥ ಆಗಿಬಿಟ್ಟು ಸಿಂಚನ ಪ್ರೋಗ್ರಾಮ್ ಇದೆ ಪ್ರೈವೇಟ್ ಹೋಗೋಣ ಅಂತ ಅಂದರೆ ಅರ್ಥ ಆಗಿಬಿಟ್ರೆ ಲೈಕ್ ಐ ಆಮ್ ವೆರಿ ಹ್ಯಾಪಿ ಬಂದರೆ. ಸೊ ಲೆಟ್ಸಿ ನೋಡೋಣ. ಯಸ್, ಸೊ ಅಮ್ಮ ವಾಟರ್ಮೆಲನ್ನ ಮಧ್ಯಾಹ್ನ ತಿಂದು ಅಂದರು. ಸೊ ಅದಕ್ಕೆ ಹಾಲು ಜೊತೆ ಮುಸ್ಲಿ ತಿಂತಾಯಿದ್ದೀನಿ. ಇದು ಎವ್ರಿ ಡೇ ತಿಂತೀನಿ. ಸೊ ಹಂಗೆ ಅದ್ರ ಡ್ರೈ ಫ್ರೂಟ್ಸು ಮಿಕ್ಸ್ ಹಾಕೋತಿದ್ದಾರೆ, ಖಾಲಿ ಆಗ್ಬಿಟ್ಟಿದೆ, ತಿಂದ್ಬಿಟ್ಟು ಸಿಗ್ತೀನಿ. ಅದರಲ್ಲಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಬಿಕಾಸ್ ತುಂಬ ಜನ ಇದ್ದರು ಆ್ಯಂಡ್ ಮರ್ತೋದೆ. ಇವಾಗ ಸ್ವಲ್ಪ ಆಗಲೇ ಹೇಳಿದಾಗೆ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಸೊ ಅದನ್ನು ತೊಗೊಳಕ್ಕೆ ಹೋಗೋಣ ಅಂದ್ಬಿಟ್ಟು ಸಿಟಿ, ಅದು ಶ್ರೀನಿವಾಸ ಮೇಕಪ್ ಸ್ಟೋರು ಏನೋ ಅದು ನಂಗೆ ಗೊತ್ತಿಲ್ಲ, ಒಟ್ಟು ಶ್ರೀನಿವಾಸ ಒಂದು ಮೇಯ್ನ್ ಹೆಸರು. ಸೊ ನಾನು ಅಮ್ಮ ಅಲ್ಲಿಗೆ ಹೋಗ್ತಾಯಿದ್ದೀವಿ.
ಟ್ರಾಫಿಕ್ ಆ್ಯಂಡ್ ಇವತ್ತು ಗುರುವಾರ ಆಗಿರೋದ್ರಿಂದ ಇಲ್ಲೇ ಮಠ ಇದೆ. ನಮ್ಮನೆ ಹತ್ರ ಇರೋ ಮಠಕ್ಕೆ ಹೋಗೋದು ಫುಲ್ ರಶ್ಶು. ಆ್ಯಂಡ್ ಮೈಸೂರು ಲೈಕ್ ದಸರಾ ಟೈಮಲ್ಲಿ ಜಿಗಿ 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 ಅಂತ ಇರುತ್ತೆ. ಎಲ್ಲ ಕಡೆ ಚೆನ್ನಾಗಿ ಕಲರ್, ಇವತ್ತು ಎಲ್ಲೋ ಕಲರ್ ಅನಿಸುತ್ತೆ, ಎಲ್ಲ ಎಲ್ಲೋ ಕಲರ್ ಹಾಕ್ಕೊಂಡಿದ್ದಾರೆ. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಸ್ಟಿಕ್ ಮತ್ತು ಪ್ಯಾನ್ ಕೇಕ್. ನನ್ನ ಮೇಕಪ್ 1500 ಅರೌಂಡ್ ಆಗೋಯ್ತು. ನಮ್ಮಮ್ಮ ಇಲ್ಲೇ ವೆಯ್ಟ್ ಮಾಡ್ತಾ ನಿಂತಿದ್ರು. 1500 ಎಷ್ಟಾಯ್ತು ಹೇಳು? 1500 ಆಗೋಯ್ತು. ಇಷ್ಟಕ್ಕೆ ಏನು ಡಿಸ್ಕೌಂಟ್ ಕೊಡ್ತಾರೋ ಅವರು. ಸೊ ಇವಾಗ ಅಷ್ಟೇ ಮನೆಗೆ ಬಂದೆ. ಆ್ಯಂಡ್ ಡ್ಯಾನ್ಸ್ಗೆ ಅಂತಲೇ ಬ್ಯಾಗ್ ಇಟ್ಬಿಟ್ಟಿದ್ದೀನಿ ಇದರೊಳಗಡೆ. ಬಟ್ ಸಾಲಲ್ಲ, ಕಾಸ್ಟ್ಯೂಮ್ ಜಾಸ್ತಿ ಇದೆ. ಬಟ್ ದಪ್ಪ ಇರುತ್ತಲ್ವಾ, ಸೆಟ್ಟೇ ಒಂದು 100 ಪೀಸ್ ಏನೋ ಅಷ್ಟೊಂದೇನೋ ಇದೆ ಅನಿಸುತ್ತೆ. ಸೊ 2 ಸೀರೆ ಇಟ್ಕೊಬೇಕು, ಆಮೇಲೆ ಜ್ಯುವೆಲ್ರಿ ಬಾಕ್ಸ್, ವಾಟರ್ ಬಾಟ್ಲ್ ಥರದ್ದು ಬರ್ತೋಯ್ತು. ಸೊ ಇವಾಗ ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ವ್ಲಾಗ್ ಮಾಡ್ತೀನಿ. ಬಿಕಾಸ್ ನಾನು ಅಲ್ಲಿ ಹೋದ್ಮೇಲೆ ನಂಗೆ ಏನು ವ್ಲಾಗ್ ಮಾಡೋಕ್ಕಾಗಲ್ಲ. ನಾನು ಆಗಲೇ ಹೇಳ್ದಂಗೆ ಡ್ಯಾನ್ಸ್ ಕ್ಲಾಸಲ್ಲಿ ನಾನೇನು ವೀಡಿಯೋ ಮಾಡಲ್ಲ. ಆ್ಯಂಡ್ ಈ ರೂಮ್ನ ನಾನು ಬಹುಶಃ ಯಾರಿಗೂ ತೋರಿಸೇ ಇಲ್ಲ ಬ್ಲಾಗಲ್ಲಿ. ನಾನು ಇದು ಚೆನ್ನಾಗಿ ರೂಮ್, 3 ಬೆಡ್ರೂಮ್ ಇದೆ. ಇದು ಚೆನ್ನಾಗ್ತದು. ನಂದು ಭರತನಾಟ್ಯಮ್ ಮತ್ತು ಜ್ಯುವೆಲ್ಸ್ ಪ್ರತಿಯೊಂದು ಆನ್ ಬೇಲ್ ಇಟ್ಕೊಂಡಿದ್ದೆ. ಬಿಕಾಸ್ ನನಗೆ ಬ್ಯಾಕ್ಗ್ರೌಂಡ್ ಬೇಕಿತ್ತು ಚೆನ್ನಾಗಿ. ಸೊ ಅದಕ್ಕೆ ನಾನು ಬೀರು ಎಲ್ಲ ಏನು ಇಟ್ಕೊಂಡಿಲ್ಲ ರೂಮಲ್ಲಿ. ಆ್ಯಂಡ್ ಮೋರೋವರ್ ನಾನು ಬೀರೂನು ಇನ್ನೂ ತೊಗೊಂಡಿಲ್ಲ, ಹೊಸ ತೊಗೊಬೇಕು, ದುಡ್ಡು ಆದಮೇಲೆ ತೊಗೊಳ್ಳೋದು. ಸೊ ಇವಾಗೇನು ಸದ್ಯಕ್ಕೆ ತೊಗೊಂಡಿಲ್ಲ. ಬಿಕಾಸ್ ಒಂದು ಸ್ವಲ್ಪ ನಾನು ವಾಲ್ ಪೇಂಟ್ ಮಾಡಬೇಕು ಅಂತ ಇದ್ದೀನಿ, ನೋಡೋಣ. ಆ್ಯಂಡ್ ಇವಾಗ ಜ್ಯುವೆಲ್ರಿ ಎಲ್ಲ ಎತ್ತಿಟ್ಕೊಬೇಕು, ಅದಕ್ಕೆ ಬ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಲೆಟ್ಸಿ ಎಷ್ಟೊತ್ತು ತೊಗೊತೀನಿ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಅಂತ. ಸೊ ಟೋಟಲ್ ಆಗಿ ಇಷ್ಟು ಕ್ಯಾರಿ ಮಾಡಬೇಕು ನಾನು, ಇಷ್ಟು. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಏನು ಮಾಡಿದ್ದೆ ಅಂದರೆ, ಲಾಸ್ಟ್ ಪ್ರೋಗ್ರಾಮಲ್ಲಿ, ಬಿಕಾಸ್ ಅವಾಗೆಲ್ಲ ಒಂದು 7-8 ಡ್ಯಾನ್ಸಿಗೆ ಸೇರ್ಕೊಂಡ್ಬಿಡ್ತಿದ್ದೆ. ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡು, ಅದು ಲೈಕ್ ಹೆವಿ ಎಪ್ಟಿಕ್ ಆಗಿಬಿಡ್ತಿತ್ತು. ನಂಗೆ ಅದು ಇಷ್ಟ ಇರಲಿಲ್ಲ. ಸೊ ಒಂದು ಲಾಸ್ಟ್ ಗಣಪತಿ ಹಬ್ಬ ಟೈಮಲ್ಲಿ ಒಂದು ಪ್ರೋಗ್ರಾಮಿಗೆ ಸೇರ್ಕೊಂಡಿದ್ದೆ. ಒಂದೇ ಡ್ಯಾನ್ಸ್ ಮಾಡ್ತಿದ್ದು. ಅವಾಗೆಲ್ಲ ಓ ಅಕ್ಕ ನೀವು ಬಿಡಿ ಒಂದೇ ಡ್ಯಾನ್ಸಲ್ಲಿ ಅಲ್ವಾ ಇರೋದು, ಓ ಅಕ್ಕ ನೀವು ಬಿಡಿ ಒಂದೇ ಡ್ಯಾನ್ಸಲ್ಲಿ ಅಲ್ವಾ ಅಂತ ಹೇಳಿದೆ. ನಂಗೆ ಈ ಸರಿ ಬೇಡಪ್ಪ, ನಾನು ಮುಂಚೆ ಹೆಂಗೆ ಮಾಡ್ತಿದ್ದೆ ಹಂಗೆ ಮಾಡೋಣ, ಎಲ್ಲದಕ್ಕೂ ಸೇರ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಎಲ್ಲದಕ್ಕೂ ಸೇರ್ಕೊಂಡಿದ್ದೀನಿ. ಸೊ ಅದಕ್ಕೆ ಲಗೇಜ್ ಜಾಸ್ತಿ ಆಗ್ತಾಯಿದೆ. ಆ್ಯಂಡ್ ಇನ್ನೊಂದು ಸೀರೆ ಇದನ್ನು ಕಚ್ಚೆ ಥರ ಉಡ್ಕೊಬೇಕು. ಸೊ ನಂಗೆ ನಿಜ ಉಡ್ಕೊಳ್ಳೋಕೆ ಬರೋಲ್ಲ. ಅಲ್ಲಿ ಹೋಗಿ ಉಡಿಸ್ಕೊಂಡಾದ್ಮೇಲೆ ನಾನು ತೋರಿಸ್ತೀನಿ ಹೆಂಗೆ ಉಡ್ಕೊಂಡೆ ಅಂತ. ಸೊ ಇದನ್ನು ಎತ್ತಿಟ್ಕೊಬೇಕು, ಅದ್ರ ಜೊತೆ ಬ್ಲೌಸ್ ಎಲ್ಲ ಹೊಚ್ಕೊಂಡಾಗಿದೆ. ಆ್ಯಂಡ್ ಸೊ ಇಷ್ಟು ಪ್ಯಾಕ್ ಮಾಡ್ಕೊಂಡು ಸ್ವಲ್ಪ ಸೆಟ್ ಮಾಡ್ಕೊಬೇಕು, ಪಿನ್ಸ್ ಎಲ್ಲ ಇಟ್ಕೊಬೇಕು. ಮರ್ತೋಗ್ಬಿಡುತ್ತೆ ಅಲ್ಲಿ ಹೋಗ್ಬಿಟ್ಟು, ನನಗೆ ಯಾರನ್ನೂ ಬೇಡಕ್ಕೆ ಇಷ್ಟ ಇಲ್ಲ. ಸೊ ಅದಕ್ಕೆ ಈ ಸರಿ ನೀಟಾಗಿ ನಾನೇ ಟೈಮ್ ಮಾಡಿಕೊಂಡು, ಲೇಟಾಗಿ ಹೋದ್ರೂ ಪರವಾಗಿಲ್ಲ, ಏನೇನು ಬೇಕು ಅದು ಇಟ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೆ ಟೈಮ್ ಕೊಡ್ತಾಯಿದ್ದೀನಿ. ಸೊ ಇದಿಷ್ಟು ರೆಡಿ ಆದಮೇಲೆ ಸಿಗ್ತೀನಿ ನಾನು ನಿಮಗೆ. ಏಜ್ ಅಂದರೆ ಕಿಟ್ಟೆಲ್ಲ ರೆಡಿ ಮಾಡ್ಕೊಂಡಾಯ್ತು. ಇವಾಗ ಊಟ ಮಾಡ್ತಾಯಿದ್ದೀನಿ. ಅಂದರೆ ಇದೇ ಊಟ, ವಾಟರ್ ಮೆಲನ್ ತಿನ್ಕೊಂಡು ಸ್ವಲ್ಪ ಲೇಟಾಗಿ ಹೋಗ್ತೀನಿ. ಬಿಕಾಸ್ ಇನ್ನೂ ತುಂಬ ಟೈಮ್ ಇದೆ. ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಇಲ್ಲ ಆರಾಮ್ಸೆ ರೆಸ್ಟ್ ಮಾಡಿಕೊಂಡು ನಾವೇ ಮೇಕಪ್ ಮಾಡ್ಕೊಳ್ಳೋದು. ಸೊ ಅದಕ್ಕೆ ಊಟ ಮಾಡಿಕೊಂಡು ಗಂಟು ಹಾಕ್ಕೊಂಡು ಹೊರಡೋದಷ್ಟೇ. ಆ್ಯಂಡ್ ನಮ್ಮ ಮನೆಯಿಂದ ಸಿಕ್ಕಾಪಟ್ಟೆ ದೂರ ಇದೆ. ನಮ್ಮ ಅಮ್ಮ ಕರ್ಕೊಂಡು ಹೋಗೋದು. ಯಾಕೆಂದರೆ ಆಮೇಲಿಂದ ನಮಗೆ ಪ್ಯಾಲೇಸಿಂದನೇ ಬಸ್ ಅರೇಂಜ್ ಮಾಡಿದ್ದಾರೆ ಕರ್ಕೊಂಡು ಹೋಗೋಕ್ಕೆ. ಸೊ ಅದಕ್ಕೆ ನನ್ನ ಗಾಡಿ ತೊಗೊಂಡೋಗ್ತೀರಾ, ಇಲ್ಲ ನೈಟ್ ಪುನಃ ಅಲ್ಲಿ ಹೋಗಿ ತೊಗೊಂಡು ಬರೋಕ್ಕಾಗಲ್ಲ ಅಂದ್ಬಿಟ್ಟು. ಇವಾಗ ತಿಂದ್ಕೊಂಡು ಗಂಟು ಹಾಕ್ಕೊಂಡು ಸಿಗ್ತೀನಿ ನಾನು ನಿಮಗೆ. ಅಲ್ಲಿವರೆಗೂ ಸ್ವಲ್ಪ ಫೋನ್ ಚಾರ್ಜ್ ಆಗಲಿ. ಹೋಗಲ್ಲ ಆಮೇಲೆ ಕೊಡೋ ಗುಂಡೆಗೆ ಚುಚ್ತೀಯಾ ಗೈಸ್? ನಮ್ಮ ಅಮ್ಮನ ಕೈಲಿ ನಾನು ಜುಟ್ಟು ಹಾಕ್ಸ್ಕೊಳ್ಳೋ ವಿಡಿಯೋ ಮಾಡಿರೋದೂ ಇದಾಗ್ಬಿಟ್ಟಿತ್ತು, ಕಾಂಟ್ರವರ್ಸಿ ಆಗ್ಬಿಟ್ಟಿತ್ತು. ಇರಮ್ಮ ಸಿಗ್ತಾ ಇಲ್ಲ ಅದು. ನೀನೇನ್ ಬೇರೆಯವ್ರ ಅಮ್ಮನ ಕೈಲಿ ಹಾಕಿಸ್ಕೊಂಡಿದ್ಯಾ? ಅದೇನೆ ನಮ್ಮಮ್ಮನ ಕೈಲಿ ಹಾಕ್ಸ್ಕೊಂಡಿದ್ದೇನೆ. 30 ಸತಿ ಒತ್ತಿ ಜನ ಹೇಳ್ತಾರೆ ಅದೇನು ಅವ್ರ ಅಮ್ಮನ ಕೈಲಿ ಜುಟ್ಟು ಹಾಕ್ಸ್ಕೊಂಡ್ರದು ವಿಡಿಯೋ ಹಾಕಿದಾಳೆ. ಅನ್ಎಜುಕೇಟೆಡ್ ಪೀಪಲ್ಸ್ ತಗೊಬಂದು ಅಷ್ಟು ಗೊತ್ತಾಗಲ್ವಾ? ಮಗುನ ಕುಂಡಿ ತೋಳ್ಸಿದ್ದು ಹೇಳಕ್ ಹೇಳೋಂಗ. ಇನ್ಯಾರು ಮಾಡ್ತಾರೆ? ಇವಾಗ ಜನ್ರೇಷನ್ ತಕ್ಕಂತೆ ಇರಬೇಕು. ಓಲ್ಡ್ ಮಾಡಲ್ಸ್ ಎಲ್ಲ ಈ ನಮ್ಮ ಜೆನ್ಸಿಗೆ ಬಂದುಬಿಟ್ರೆ ಕಷ್ಟ ಇದೆ ಜೀವನ. ಅದಷ್ಟೇ. ಎಲ್ಲರ ಪರ್ಸ್ನಲ್ಸ್ಗೂ ಯಾವತ್ತೂ ಬರಬಾರ್ದು. ಅವ್ರವ್ರ ಸಂಪಾದನೆ ಅವ್ರವ್ರಿಗೆ, ಯಾರ್ದು ತಲೆ ಹೊಡೆದು ನಾವು ಸಂಪಾದನೆ ಮಾಡ್ತಾಯಿಲ್ಲ. ದರ್ಶನ್ ಹೇಳ್ತಾನಲ್ಲ, ಡೈಲಾಗ್ನ ಹಾಕ್ತೀನಿ, ಕೇಳಿಸ್ಕೊಂಡು ಬನ್ನಿ. ಕೊಡೆ
ಎಂಡ್ ಆದಮೇಲೆ ಹೆಂಗಿರುತ್ತೆ ನೋಡಿ ಪೊಲೀಸಲ್ಲಿ ಪ್ಯಾಲೇಸಲ್ಲಿ ಎಷ್ಟು ಜನ ಪೊಲೀಸ್ ಬೇರೆಯವರು ಏನೋ ಮಾಡ್ತಾಯಿದ್ರು ಲಾಸ್ಟಲ್ಲಿ, ಬಟ್ ನನ್ನ ಫೋನ್ ತೆಗಿಯೋ ಅಷ್ಟೊತ್ತಿಗೆಲ್ಲ ಡಿಸ್ಪ್ಯಾಚ್ ಆಗೋದು. ಪ್ರೋಗ್ರಾಮ್ ಮುಗಿದಿದೆ, ಒಂದು ರೀಲ್ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ, ಅದನ್ನು ಮಾಡಬೇಕು. ಮಾಡಾದ್ಮೇಲೆ ಸಿಗ್ತೀನಿ. ಮೇಕಪ್ ತೆಗಿಬೇಕಂತ ಅನಿಸ್ತಲ್ಲ ಇವತ್ತು, ಬಿಕಾಸ್ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಅದಕ್ಕೆ. ಮೈಸೂರು ಇಸ್ ಲೈಕ್ ನಾವು ಬ್ಯಾಂಗ್ಳೂರು ಆಗಿಬಿಟ್ಟಿದೆ. 11 o'clock ಆಗಿದೆ, ಬಟ್ ಸ್ಟಿಲ್ ಲೈಟ್ ಆಫ್ ಆಗಿಲ್ಲ. ಆ್ಯಂಡ್ ಜನ ಆ್ಯಂಡ್ ನಾನು ಹಿಂಗೆ ಆಚೆ ಬಂದುಬಿಟ್ಟಿದ್ದೀನಿ ಫೋಟೋ ತೊಗೊಳ್ಳೋಣ ಎಲ್ಲ ಸಿಕ್ಕಿದ್ರೆ ಅಂತ. ಫುಲ್ ಜನ, ಲೈಟ್ ತೋರಿಸ್ತೀನಿ ನಾನು ಎದುರುಗಡೆ ಇರೋದು ನೋಡಿ ಎಷ್ಟು ಗಾಡಿ. ಕ್ರಾಸ್ ಮಾಡ್ಬೇಕು, ನಮ್ಮಪ್ಪ ಆ ಕಡೆ ಎಲ್ಲೋ ಇದ್ದಾರೆ. ಆ್ಯಂಡ್ ಲೈಟಿಂಗ್ಸ್, ಫುಲ್ ಜನ ನಾನು ನಮ್ಮ ಕ್ರಾಸ್ ಮಾಡಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ವಿಡಿಯೋ ಎಂಡ್ ಮಾಡೋಣ ಅಂದ್ಕೊಂಡೆ, ಬಟ್ 11-12 ಆಗಿಬಿಟ್ಟಿತ್ತು ಮಲ್ಕೊಳ್ಳೋ ಅಷ್ಟೊತ್ತಿಗೆ. ಆ್ಯಂಡ್ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಆದರೆ ಇವತ್ತು ಎಲ್ಲಾದರೂ ಹೊರಗೆ ಹೋಗಿ ಆ ವ್ಲಾಗ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಯಾರೂ ನನ್ನ ಜೊತೆ ಬಂದು ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಲಿ, ಒಬ್ಬಳೇ ಹೋಗೋಕ್ಕೆ ಎಲ್ಲೂ ಆಗೋಲ್ಲ. ಬಿಕಾಸ್ ಆ ಲೈಟಿಂಗ್ಸ್ ಎಲ್ಲ ನೋಡೋಕೆ ಅಪ್ಪ ಅಮ್ಮನ ಜೊತೆ ಹೋಗೋಕ್ಕಾಗಲ್ಲ, ಕೆಲಸ ಇರುತ್ತೆ. ಫ್ರೆಂಡ್ಸ್ ಅಂದರೆ ಯಾರೂ ಬರೋಲ್ಲ. ಸೊ ಒಬ್ಬಳೇ ಅದೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಆಗ್ತಿದೆ. ಸೊ ಲೆಟ್ಸ್ ಯಾರು ಉಚಿತ ಒಬ್ಬಳೇ ಹೊರಟೋಗ್ಬಿಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನೋಟ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.